ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ 2.0. ಯಾಕೆಂದ್ರೆ ಮೊನ್ನೆ ಶನಿವಾರ ಸಿಎಂ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆದಿರುವುದರಿಂದ ಅದಕ್ಕೆ 2.0 ಅನ್ಬೋದು. ಸಿಎಂಗೆ ನಾಟಿ ಕೋಳಿ ಸಾರು, ಇಡ್ಲಿ ಉಣಬಡಿಸಿದ ಡಿಸಿಎಂ. ಸದಾಶಿವನಗರದ ಡಿಕೆಶಿ ನಿವಾಸದಲ್ಲಿ ಉಪಹಾರ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. 1 ಗಂಟೆ 20 ನಿಮಿಷಗಳ ಕಾಲ ಉಭಯ ನಾಯಕರು ಮಾತುಕತೆಯನ್ನು ನಡೆಸಿದ್ರು. ಬ್ರೇಕ್ಫಾಸ್ಟ್ ಅನ್ನ ಸವಿದು ನಂತರದಲ್ಲಿ ಸುಮಾರು 1 ಗಂಟೆ 20 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಅದಾದಮೇಲೆ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಕೂಡ. ಶನಿವಾರ ಸಿದ್ದರಾಮಯ್ಯ ಏನು ಮಾತುಗಳನ್ನು ಆಡಿದ್ರು ಅದನ್ನು ಪುನರುಚ್ಚಾರ ಮಾಡಿದ್ರು. ಇನ್ನು ಡಿಸಿಎಂ ಅವರು ಅಂದರೆ ಡಿಕೆ ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದ ಮೇಲೆ ಆಗ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಟ್ಟರು. ಅದರ ಹೊರತಾಗಿ ಹೊಸತೇನೂ ಇರಲಿಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ, ಯಾವುದೇ ಗೊಂದಲ ಇಲ್ಲ, ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದೀವಿ. ಅವರು ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಕರೆದಿದ್ರು, ನಾನು ಹೋಗಿದ್ದೆ ಅಂತ ಹೇಳಿ ಸಿಎಂ ಮಾತನಾಡಿದರು. ಇನ್ನು ನಾಟಿ ಕೋಳಿ ಸಾರು ತಾವೇ ತಯಾರಿಸಿದ್ದ ಡಿಸಿಎಂ ಡಿಕೆ ಅವರ ಪತ್ನಿ. ಮೈಸೂರು ಶೈಲಿಯ ಅಡುಗೆಯನ್ನು ಉಣಬಡಿಸಿದ್ದ ಉಷಾ ಶಿವಕುಮಾರ್. ಸಿದ್ದರಾಮಯ್ಯನವರಿಗೆ ಇಷ್ಟ ನಾನ್ ವೆಜ್ ಅಂದರೆ, ಹಾಗಾಗಿ ನಾಟಿ ಕೋಳಿ ಸಾಂಬಾರನ್ನು ತಯಾರು ಮಾಡಲಾಗಿತ್ತು ಇವತ್ತು. ಇದು ಉಷಾ ಶಿವಕುಮಾರ್ ಅವರೇ ರೆಡಿ ಮಾಡಿದ್ರು, ಮನೆಯಲ್ಲಿ ಅವರೇ ಪ್ರಿಪೇರ್ ಮಾಡಿದ್ರು ನಾಟಿ ಕೋಳಿ ಸಾರನ್ನು. ಅದು ಸಿಎಂ ಅವರಿಗೆ ತುಂಬ ಇಷ್ಟ ಆಯಿತು. ಅದರದ್ದು ಮೈಸೂರು ಶೈಲಿಯ ನಾಟಿ ಕೋಳಿ ಸಾರು. ಹಾಗಾಗಿ ಇನ್ನೂ ಕೂಡ ನಾಲಿಗೆಗೆ ಜಾಸ್ತಿ ರುಚಿಸಿದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಅಡುಗೆಯನ್ನು ಹಾಡಿ ಹೊಗಳಿದ್ರು ಕೂಡ ಸಿಎಂ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಅವರೇ ಖುದ್ದು ಈ ನಾಟಿ ಕೋಳಿ ಸಾರನ್ನು ತಯಾರು ಮಾಡಿದ್ರಂತೆ. ಇಡ್ಲಿಯ ಜೊತೆಗೆ ನಾಟಿ ಕೋಳಿ ಸಾರನ್ನು ಸವಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಗಮನಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದಲೂ ಕೂಡ ಏನೇನಾಯಿತು ಅಂತ ಹೇಳಿ. ಬ್ರೇಕ್ಫಾಸ್ಟ್ ಸಭೆ, ಅದಾದಮೇಲೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು. ನಂತರದಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಸಿಎಂ ಮಾತನಾಡಿದ್ದು ಒಂದು ರೀತಿಯ ಚರ್ಚೆಗೆ ಎಡೆ ಮಾಡಿಕೊಡ್ತು. ಈಗ ಕೃಷ್ಣ ಭೈರೇಗೌಡರು ಮತ್ತು ಒಂದಿಬ್ಬರು ಶಾಸಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದರು. ಇವತ್ತಿನ ಕಂಪ್ಲೀಟ್ ರಾಜಕೀಯ ಬೆಳವಣಿಗೆ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿ ಪ್ರಸನ್ನ. ಮಧುಶ್ರೀ, ಇವತ್ತು ಇಡೀ ದಿನದ ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಈಟಿಂಗ್ ವಿತ್ ಮೀಟಿಂಗ್ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಒಂದು, ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಡೆದಂತಹ ಉಪಹಾರ ಕೂಟ. ಆ ಉಪಹಾರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪತ್ನಿಯೇ ಸ್ವತಃ ನಾಟಿ ಕೋಳಿ ಸಾರನ್ನ ಮಾಡಿ ಸಿದ್ದರಾಮಯ್ಯನವರಿಗೆ ಬಡಿಸಿದ್ದಾರೆ. ಅದನ್ನ ಬಹಳ ಇಷ್ಟಪಟ್ಟು ಸಿದ್ದರಾಮಯ್ಯನವರು ತಿಂದಿದ್ದಾರೆ. ಮೈಸೂರು ಶೈಲಿಯಲ್ಲಿ ಮಾಡಿದಂತಹ ಈ ಒಂದು ನಾಟಿ ಕೋಳಿ ಸಾರು ಸಿದ್ದರಾಮಯ್ಯನವರಿಗೆ ಬಹಳ ಇಷ್ಟ ಆಗಿತ್ತು. ಅದನ್ನ ಬಹಿರಂಗವಾಗಿಯೂ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಅವತ್ತು ಶನಿವಾರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋದಾಗ ಸಿದ್ದರಾಮಯ್ಯನವರು ನಾನ್ ವೆಜ್ ತಿಂತಾರೆ ಹೊರತು ಡಿ ಕೆ ಶಿವಕುಮಾರ್ ಅವರು ನಾನ್ ವೆಜ್ ತಿನ್ನಲ್ಲ. ಆ ಕಾರಣಕ್ಕೋಸ್ಕರ ಅವರ ಮನೆಯಲ್ಲಿ ವೆಜ್ ಉಪಹಾರ ಇತ್ತು. ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ನಾನ್ ವೆಜ್ ಉಪಹಾರ ಇತ್ತು. ಅದನ್ನ ಇಬ್ಬರು ಕೂಡ ಸವಿದು ಬಹಳ ಸಂತೋಷ ಪಟ್ಟಿದ್ದಾರೆ. ಈ ಸಂತೋಷ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನ ತಂದಿದೆ ಅಂದ್ರೆ, ಗೊಂದಲಗಳಿಂದ ತುಂಬಿ ಹೋಗಿದ್ದಂತಹ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬೆಳಗಾವಿಯ ಅಧಿವೇಶನವನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಳಿಬಹುದೇನೋ ಅನ್ನುವಂತಹ ರೀತಿಯ ವಾತಾವರಣ ಎಲ್ಲ ನಾಯಕರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಹಲವು ಮಂದಿ ನಾಯಕರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟು ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಾಗಡಿ ಬಾಲಕೃಷ್ಣ, ಉದಯ್ ಕುಮಾರ್ ಕದಲೂರ್ ಅವರು, ಜೊತೆಗೆ ಕೃಷ್ಣ ಬೈರೇಗೌಡರು, ಶಾಸಕ ಶಿವಲಿಂಗೇಗೌಡರು ಸೇರಿದಂತೆ ಹಲವಾರು ಮಂದಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಉಪಹಾರದ ಬಳಿಕ ಚರ್ಚೆಯನ್ನ ನಡೆಸಿದ್ದಾರೆ. ಇದು ಒಂದು ಕಡೆ ಆದ್ರೆ, ಸಿದ್ದರಾಮಯ್ಯನವರು ಆಡಿರುವಂತಹ ಈ ಇನ್ನೊಂದು ಮಾತು ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಉಪಹಾರ ಕೂಟವನ್ನ ಮುಗಿಸಿ ವಿಧಾನಸೌಧಕ್ಕೆ ಹೋದಂತಹ ಸಿದ್ದರಾಮಯ್ಯನವರಿಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಎದುರಾಗ್ತಾರೆ. ಅವರು ಏನ್ ಸರ್ ಹೇಗಿತ್ತು ಬ್ರೇಕ್ಫಾಸ್ಟ್, ನಾಟಿ ಕೋಳಿ ಜೋರ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರಿಗೆ ಕೇಳಿದಾಗ ರಾಜಕೀಯದ ಕಡೆ ಆ ಮಾತು ಹೊರಳುತ್ತೆ. ಸಿದ್ದರಾಮಯ್ಯನವರು ಆವಾಗ ನೇರವಾಗಿ ಹೇಳ್ತಾರೆ, ನಾನು ಯಾವುದಕ್ಕೂ ಕೂಡ ಅಂಟ್ಕೊಂಡು ಕೂತಿಲ್ಲ ಮತ್ತು ರಾಜಕೀಯ ಅನ್ನೋದು ಯಾರ ಅಪ್ಪನ ಆಸ್ತಿ ಕೂಡ ಅಲ್ಲ, ರಾಜಕೀಯ ಶಾಶ್ವತವೂ ಅಲ್ಲ, ಹೀಗಾಗಿ ಏನಾಗುತ್ತೋ ಆಗ್ಲಿ ಅನ್ನುವಂತಹ ಮಾತುಗಳನ್ನ ಬೇಳೂರು ಗೋಪಾಲಕೃಷ್ಣ ಮತ್ತು ಅಲ್ಲಿ ಸುತ್ತ ಇದ್ದಂತಹ ಒಂದಷ್ಟು ಆತ್ಮೀಯರ ಜೊತೆ ಸಿದ್ದರಾಮಯ್ಯನವರು ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅದು ವೈರಾಗ್ಯವೂ ಇರಬಹುದು ಅಥವಾ ಒಂದು ಲೆಕ್ಕಾಚಾರವೂ ಇರಬಹುದು, ಅಥವಾ ನಾನು ಇಂಥ ಗೊಂದಲಗಳ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟು ಸ್ಥಿಮಿತತೆಯಿಂದ ಇದ್ದೀನಿ ಅನ್ನುವಂಥದ್ದನ್ನ ತೋರಿಸುವಂತ ಸಿದ್ದರಾಮಯ್ಯನವರ ಪ್ರಯತ್ನವೂ ಇರಬಹುದು. ಯಾಕೆಂದ್ರೆ ಹೈಕಮಾಂಡ್ ಇದುವರೆಗೂ ಕೂಡ ಒಂದು ಸಂದೇಶವನ್ನ ಬೇರೆಯೇ ರೀತಿಯಲ್ಲಿ ಕನ್ವೆ ಮಾಡಿಲ್ಲ. ಆದರೆ ಏನಾದರೂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ತಾ ಇದ್ದಾವೆ. ಸದ್ಯದ ಮಟ್ಟಿಗೆ ಗೊಂದಲಗಳನ್ನು ತಿಳಿಗೊಳಿಸುವುದು ಮಾತ್ರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಂದೆ ಇದ್ದಂತಹ ಒಂದು ಅಜೆಂಡಾ ಆಗಿತ್ತು. ಆ ಒಂದು ಅಜೆಂಡಾದಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಇಬ್ಬರು ಕೂಡ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಈಗ ಬೆಳಗಾವಿಯ ಅಧಿವೇಶನ ಮುಂದಿನ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ವಿರೋಧ ಪಕ್ಷಗಳು ಸಹಜವಾಗಿ ಸರ್ಕಾರದ
ವಿರುದ್ಧ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದಾಗ ಅಥವಾ ಸರ್ಕಾರದ ವಿರುದ್ಧ ಅಸ್ಥಿರತೆಯ ವಿಚಾರವನ್ನ ಮುಂದಿಟ್ಟಾಗ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಮೆಸೇಜ್ ಅನ್ನ ಕೊಡೋದಕ್ಕೆ ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಮತ್ತು ಮುಂದಿನ ವಾರ ಶಾಸಕಾಂಗ ಸಭೆಯನ್ನು ಕೂಡ ಕರಿಬೇಕಾಗುತ್ತೆ. ಇಬ್ಬರು ನಾಯಕರು ಕಿತ್ತಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ, ಎಲ್ಲೊಂದ್ ಕಡೆ ಬಣ ರಾಜಕೀಯ ತಾರಕಕ್ಕೆ ಏರಿದಂತಹ ಸಂದರ್ಭದಲ್ಲಿ CLP ಕರೆದಾಗ ನೀವು ಒಗ್ಗಟ್ಟಾಗಿಲ್ಲ ಅನ್ನುವಂಥ ಮೆಸೇಜ್ ಪಾಸ್ ಆಗುತ್ತೆ. ಆಗ ಶಾಸಕರಿಗೆ ಉತ್ತರ ಕೊಡುವಂಥದ್ದು ಸಿದ್ದರಾಮಯ್ಯನವರಿಗೂ ಕಷ್ಟ, ಡಿ ಕೆ ಶಿವಕುಮಾರ್ ಅವರಿಗೂ ಕಷ್ಟ. ಆ ಒಂದು ಸಂಕಷ್ಟದಿಂದ ಪಾರಾಗೋದಕ್ಕೆ ಒಂದು ಉಪಹಾರದ ಪರಿಹಾರವನ್ನ ಕಂಡುಹಿಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಇವತ್ತು ಇಡೀ ದಿನದ ರಾಜಕೀಯವನ್ನ ಗಮನಿಸಿದ್ರೆ ಈಟಿಂಗ್ ವಿತ್ ಮೀಟಿಂಗ್ ಅನ್ನುವಂಥದ್ದು ಬಹಳ ಗಮನ ಸೆಳೀತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ, ತಮ್ಮೆಲ್ಲ ಮಾಹಿತಿಗಾಗಿ.